ಸೈಯದ್ ವಸೀಂ ಅವರೇ, ಈ ಒಂದು ಬೀದಿ ಬದಿ ವ್ಯಾಪಾರಿಗಳನ್ನು ತೆರವು ಮಾಡೋದಕ್ಕಿಂತ ಮುಂಚೆ ಎಷ್ಟು ದಿನ ಮುಂಚೆ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಹಿಮಾಯತೇನು ಕೊಟ್ಟಿಲ್ಲ, ಏನಿಲ್ಲ. ಬೇಕಂತ ಬೆಳಗ್ಗೆ ಸಡನ್ ಆಗಿ ಬಂದ್ಬಿಟ್ರು, JCP ತಗೊಂಡು ಬಂದ್ಬಿಟ್ಟು ಎಲ್ಲ ಎಚ್ಚರಿ ಹೊಡೀರಿ ಎಲ್ಲ ಆ ಥರ ಮಾಡಿಬಿಟ್ರು. ನಾವು ಎಲ್ಲೋಗ್ಬೇಕು ಸರ್? ಸಡನ್ ಆಗಿ ನಮ್ಗೆ ಬೇರೆ ಯಾವುದು ಕೆಲಸಗಳು ಯಾವುದು ಏನು ಬರಲ್ಲ. ನಾವು 15 ವರ್ಷದಿಂದ ಮೆಜೆಸ್ಟಿಕಲ್ಲೇ ದುಡಿತಾ ಇದ್ದೀವಿ, ರೋಡಲ್ಲೇ ನಮ್ದು. ಈಗ ಮನೆದು ನಮ್ದು ಮಕ್ಕಳದ್ದು ಅಡ್ಮಿಷನ್ ಇದೆ, ಎಲ್ಲ ಫ್ರೀ 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 ಅಂತ ಹೇಳಿದ್ರು ಸರ್ಕಾರ. ಸರ್ ಅಡ್ಮಿಷನ್ ಎಜುಕೇಶನ್ ಫ್ರೀ ಕೊಟ್ಟಿಲ್ಲ, ಹಾಸ್ಪಿಟಲ್ ಫ್ರೀ ಇಲ್ಲ. ಅದಾದ್ರೂ ನಾವು ರೋಡಲ್ಲಿ ದುಡ್ಕೊಂಡು ನಾವು ಮನೆ ಸಂಸಾರ ನಾವು ನಡ್ಸ್ಕೊಂಡು ಹೋಗ್ತಾ ಇದೀವಿ ಸರ್. ಅದನ್ನು ಬಂದು ನಮ್ಮ ಹೊಟ್ಟೆ ಮೇಲೆ ಹೊಡೆದ್ರೆ ನಾವು ಒಬ್ಬ ಕಾಂಗ್ರೆಸ್ ಅಲ್ಲಿ ಸೇರಿರೋ ನಾನು ಒಬ್ಬ ಕಾರ್ಯಕರ್ತ, ನಮಗೂ ಆ ಥರ ಬಿಟ್ಟಿಲ್ಲ ಅಂದ್ರೆ ಸರ್ ನಮ್ಮ ಮನೆ ಎಲ್ಲ ಟೋಟಲ್ ಬಂದು 67 ವೋಟರ್ಸ್ ಇದೆ ಸರ್. ಕಾಂಗ್ರೆಸ್ಗೆ ಏನ್ ನಂಬ್ಕೊಂಡು ಓಟ್ ಹಾಕ್ಲಿ ಸರ್? ಹೊಟ್ಟೆ ಮೇಲೆ ಹೊಡ್ಬಿಟ್ರು ನಮ್ಗೆ, ನಮ್ಮ ಅಂಗಡಿ ಎಲ್ಲ ಹೆಚ್ಚಿ ನಾವು ಎಲ್ಲೋಗ್ಬೇಕು ಸರ್? ನಮ್ಗೆ ಏನ್ ದುಡಿಯೋದು ಏನು ಮುಂದೆ ಏನು ಆಪ್ಷನ್ ಇಲ್ಲ, ನಮ್ಗೆ ಏನು ಕೆಲಸನೂ ಬರಲ್ಲ, ನಮಗೂ ಏನೂ ಇಲ್ಲ. ಹೇಗೆ ಅನಿಸ್ತಾ ಇದೆ ಈಗ ಜೀವನ? ಈಗ ನಂಬಿಕೊಂಡಿದ್ದಂಥ ಜೀವನ ನಡಿಬೇಕು, ಇದರಿಂದಾನೇ ನಡಿಬೇಕು. ಹಾ ಸರ್. ಹೇಗೆ ಏನು ಯಾವ ರೀತಿ ನೋವಾಗ್ತಾ ಇದೆ? ನಿಮ್ಮ ಫ್ಯಾಮಿಲಿ ಅವ್ರು ಏನು ಹೇಳಿದ್ರು? ಬಹಳ ನೋವಾಗ್ತಾ ಇದೆ ಸರ್. ಮನೆಯಲ್ಲಿ ಫೋನ್ ಮಾಡಿ ಹೇಳಿದ್ರು, ಏನು ವಿಡಿಯೋ ನ್ಯೂಸಲ್ಲಿ ನೋಡಿದೆ ನಾನು ಅಂತ ಕಣ್ಣಲ್ಲಿ ನೀರು ಮಾಡ್ಕೊಂಡ್ರು ಸರ್. ಈ ಥರ ಇದು ಮಾಡ್ತಾ ಇದ್ದಾರಲ್ಲ ಅಂದ್ಬಿಟ್ಟು ಕಣ್ಣಲ್ಲಿ ನೀರು ಮಾಡ್ಕೊಂಡ್ರು. ನಮ್ಮ ಮನೆಯಲ್ಲಿ 2 ಮಕ್ಳದು ಸ್ಕೂಲ್ದು ಅಡ್ಮಿಷನ್ ಇದೆ, ಎಲ್ಲೋಗ್ಬೇಕು ನಾವು? ಮನೆ ಬಾಡಿಗೆ 10,000 ನಮ್ಮದು ಮನೆ ಬಾಡಿಗೆ ಇದೆ, ಡೈಲಿ ಮನೆ ನಡೆಸ್ಬೇಕು. ಏನು 1,000 1,500 ದುಡಿತೀವಿ ಸರ್, ಅದನ್ನು ಹೊಟ್ಟೆ ಮೇಲೆ ಹೊಡ್ಬಿಟ್ರಲ್ಲ ಸರ್ ಈ ಸರ್ಕಾರ. ಅಲ್ಲ, ಯಾರು ಪ್ರಬಲರಿದ್ದಾರೆ ಅಂತವ್ರನ್ನ ಕೇಳೋದಕ್ಕೆ ಧೈರ್ಯ ಇಲ್ಲಲ್ಲ ಇವರಿಗೆ? ಧೈರ್ಯ ಇಲ್ಲ ಸರ್. ಓಪನ್ ಆಗಿ ಏನೇನು ಇಲೀಗಲ್ ನಡೀತಾ ಇದೆ ಅದಕ್ಕೆ ಯಾರು ಕೇಳಂಗಿಲ್ಲ. ರೋಡಲ್ಲಿ ಬಂದು ನಮ್ಮ ಥರ ಅವ್ರಿಗೆ ಬಡವ್ರಿಗೂ ಎಲ್ಲ ತೊಂದರೆ ಕೊಟ್ರು. ಏನೇನು ನಡೀತಾ ಇದೆ ದೊಡ್ಡ ಅವ್ರವ್ರದ್ದು ದೊಡ್ಡ ಮಾಲ್ಗಳು ಇದೆ, ದೊಡ್ಡ ಅಪಾರ್ಟ್ಮೆಂಟ್ಗಳು ಇದೆ, ಎಲ್ಲ ಅವ್ರಿಗೂ ಇದ್ದಿದೆ ಸರ್. ಒಂದು ಬಿಲ್ಡಿಂಗ್ ಇಟ್ಕೊಂಡ್ರು 50-60 ಸಾವಿರ ಬಾಡಿಗೆ ಬರುತ್ತೆ, ಅವ್ರಿಗೇನು ಇದು ಬರಲ್ಲ. ನಾವು ದುಡ್ಡು ಬಾಡಿಗೆ ಕಟ್ಟಿ ನಾವು ಬದುಕಬೇಕು ಸರ್, ಆ ಥರ ನಮ್ಮದು ಜೀವನ ಇರೋದು.